ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ತಮಿಳು ಇಂಡಸ್ಟ್ರಿಯಿಂದ 29 ಎಂಬ ಒಂದು ಸಿನಿಮಾ ರಿಲೀಸ್ ಆಗಿದೆ. ಅಷ್ಟಕ್ಕೂ ಈ ಒಂದು ಸಿನಿಮಾ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತದೆ, ಆದರೆ ಎಂಡಿಂಗ್ ಬಂದಾಗ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಯೋಚನೆ ಮಾಡಿಸೋ ರೀತಿ ಈ ಒಂದು ಸಿನಿಮಾ ಇದೆ. ಹೌದು, ಅಷ್ಟಕ್ಕೂ ಈ ಸಿನಿಮಾ ಕತೆ ಏನು, ಕತೆ ಒಳಗಡೆ ಏನೇನೆಲ್ಲ ಇದೆ, ಅಷ್ಟಕ್ಕೂ ಪ್ರತಿಯೊಬ್ಬರ ಲೈಫ್ಗೆ ಕನೆಕ್ಟ್ ಆಗುವಂಥ ಒಂದು ಒಳ್ಳೆ ರೊಮ್ಯಾಂಟಿಕ್ ಲೈಫ್ ಸ್ಟ್ರಗಲ್ ಜೊತೆಗೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಬಂದಾಗ ನಾವು ಹೇಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕಂತ ಈ ಒಂದು ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಅಷ್ಟಕ್ಕೂ ಈ ಒಂದು ಸಿನಿಮಾ ಸಂಪೂರ್ಣವಾಗಿ ರಿವ್ಯೂ ಮಾಡೋಣ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕಂದ್ರೆ ನೀವು ಮಾಡಬೇಕಾದ ಮೊದಲ ಕೆಲಸ ಅಂದರೆ ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತದೆ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಆನ್ ಮಾಡಿಕೊಂಡು ನಿಮಗೆ ಪ್ರತಿದಿನ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ. ಹಾಗಾದರೆ ಕತೆ ಕಡೆ ನೋಡೋಣ ಬನ್ನಿ. ಈ ಒಂದು ಸಿನಿಮಾ ಕತೆ ನಡೆಯೋದು 29 ವರ್ಷದ ಸತ್ಯ ಎಂಬ ಹುಡುಗನ ಸುತ್ತ. ಹೌದು, ಅವನಿಗೆ ಅವನ ಲೈಫಲ್ಲಿ ಅವನಿಗೆ ಕ್ಲಾರಿಟಿ ಇರಲ್ಲ. ಅದರ ಜೊತೆಗೆ ಒಂದು ಕೆರಿಯರ್ ಅಂದರೆ ಮುಂದಿನ ಜೀವನ ಹೇಗೆ ಅನ್ನೋದು ಕೂಡ ಗೊತ್ತಿರಲ್ಲ. ಮತ್ತು ಅದರ ಜೊತೆಗೆ ಅವನಿಗೆ ಮತ್ತು ಇನ್ನೊಂದಿರುತ್ತೆ ಲವ್ ಲೈಫ್ ಕೂಡ ಹೇಗಿರುತ್ತೆ ಆ ಒಂದು ಫೀಲ್ ಕೂಡ ಅವನಿಗೆ ಇರಲ್ಲ. ಅಂಥ ಒಂದು ಟೈಮಿನಲ್ಲಿ ಒಬ್ಬಳು ಹುಡುಗಿ ಅವನ ಲೈಫ್ಗೆ ಬರ್ತಾಳೆ. ಆ ಒಂದು ಹುಡುಗಿಂದ ಅವನ ಲೈಫ್ ಟೋಟಲಿ ಚೇಂಜ್ ಆಗುತ್ತದೆ. ಚಾನ್ಸ್ ಅಂದರೆ ಚೇಂಜ್ ಆಗುವಾಗ ಅಲ್ಲಿ ಬರುವಂಥ ಸೀನ್ಗಳಾಗ್ಬೋದು ಮತ್ತು ಕಂಪ್ಲೀಟಾಗಿ ಈ ಒಂದು ಸಿನಿಮಾ ಬೇರೆ ರೀತಿಯೇ ತಿರುವು ಪಡೆದುಕೊಳ್ತದೆ. ಆದರೆ ಕೊನೆಯಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್ ಇಡೀ ಸಿನಿಮಾದಲ್ಲಿ ಯಾರೆಲ್ಲ ನೋಡ್ತೀರಾ, ಯಾರೆಲ್ಲ ಮಿಡಲ್ ಕ್ಲಾಸ್ ಲೈಫಲ್ಲಿ ಬದುಕುತ್ತಿದ್ದೀರಾ, ಒಂದು ವೇಳೆ ಪ್ರೀತಿ ಅಥವಾ ಲವ್ ಏನಾದರೂ ಮಾಡಿದರೆ ಪಕ್ಕಾ ಕಣ್ಣೀರು ಹಾಕುವಂಥ ಒಂದು ಸಿನಿಮಾವಾಗಿದೆ. ಹೌದು, ಅಷ್ಟಕ್ಕೂ ಕೊನೆಯಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್ ಏನಂದರೆ ರಿಲೇಷನ್ಶಿಪ್ ಅದು ಮ್ಯಾರೇಜ್ ತನಕ ಬಂದಾಗ ಅಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳು ಮನಿ ಅಂದರೆ ದುಡ್ಡು, ಆಸ್ತಿ, ಹಣ ಇವೆಲ್ಲವೂ ಕೂಡ ಡಿಮ್ಯಾಂಡ್ ಮಾಡುತ್ತದೆ. ನೀವು ಎಷ್ಟು ಒಳ್ಳೆಯವರು, ನಿಮ್ಮದೆಷ್ಟು ಗುಣ ಒಳ್ಳೆಯದು ಅಂತ ಮ್ಯಾಟ್ರ್ ಆಗಲ್ಲ. ಅಲ್ಲಿ ಬೇಕಾಗಿರೋದು ಒಂದು ಪ್ರಮುಖವಾಗಿ ದುಡ್ಡು ಅಥವಾ ಆಸ್ತಿ, ನೀವಿರುವಂಥ ನೀವು ನಡೆದು ಬಂದಂಥ ಹಾದಿ, ಇವು ಕೂಡ ಮ್ಯಾಟ್ರ್ ಆಗುತ್ತದೆ. ಅದರಲ್ಲಿ ಮಿಡಲ್ ಕ್ಲಾಸ್ ಬಾಯ್ಸ್ಗಳಿಗೆ ಈ ಸಿನಿಮಾ ಸಖತ್ತಾಗಿಯೇ ಕನೆಕ್ಟ್ ಆಗುತ್ತದೆ. ಸಿನಿಮಾ ನೋಡುವಾಗ ನಿಮ್ಮ ಕಣ್ಣಂಚಲಿ ನೀರು ಬರೋದು ಗ್ಯಾರಂಟಿ. ಅಂಥ ರೊಮ್ಯಾಂಟಿಕ್ ಸೀನ್ಗಳಿವೆ. ಸ್ಟಾರ್ಟಿಂಗ್ ಲವ್, ಆ ಲವ್ ಹೇಗೆಲ್ಲ ಇರುತ್ತೆ, ಆ ಒಂದು ಫೀಲ್ ಹೇಗಿರುತ್ತೆ, ಬ್ರೇಕಪ್ ಆದಾಗ ಈ ಕಡೆ ಮನೆಯ ಪರಿಸ್ಥಿತಿಗಳು, ತನ್ನ ಕೆರಿಯರ್ ಪರಿಸ್ಥಿತಿ ಎಲ್ಲವೂ ಕೂಡ ಹೀರೋಗೆ ರುಬ್ತಾ ಹೋಗುತ್ತವೆ. ಅಷ್ಟಕ್ಕೂ ಸಿನಿಮಾ ಸಖತ್ತಾಗಿದೆ. ಈ ಒಂದು ಸಿನಿಮಾ ನೆಟ್ಫ್ಲಿಕ್ಸ್ ಅವರು OTT ರೈಟ್ಸ್ ತೆಗೆದುಕೊಂಡಿದ್ದಾರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನಿಮಗೆ ಈ ಒಂದು ಸಿನಿಮಾ ನೋಡೋಕ್ಕೆ ಸಿಗುತ್ತದೆ. ನೀವೇನಾದರೂ ಒಂದು ಫ್ರೀ ಟೈಮಲ್ಲಿ ರೊಮ್ಯಾಂಟಿಕ್ ಒಂದು ಒಳ್ಳೆ ಕನೆಕ್ಟ್ ಆಗುವಂಥ ಸಿನಿಮಾ ಸರ್ಚ್ ಮಾಡ್ತಿದ್ರೆ ನಿಮಗೆ ಇದು ಬೆಸ್ಟ್ ಸಿನಿಮಾ ಆಗುತ್ತದೆ ಸ್ನೇಹಿತರೆ. ಅದರ ಜೊತೆಗೆ ಕೊನೆಯಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್, ಆ ಒಂದು ಸತ್ಯಗಳು ಹೀರೋಗೆ ಪ್ರತಿ ಒಂದೊಂದು ಅರ್ಥ ಮಾಡಿಸ್ತಾ ಹೋಗುತ್ತವೆ. ಅರ್ಥ ಮಾಡುವಂಥ ಟೈಮಲ್ಲಿನೇ ನಿಮಗೆ ಕೂಡ ಸಿನಿಮಾದ ಟೀಮ್ ಅವರು ನಿಮಗೂ ಕೂಡ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿಸೋ ರೀತಿ ಮಾಡಿಸ್ತಾರೆ. ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದೇ ಈ ಒಂದು ಸಿನಿಮಾದೊಂದು ಪ್ರಮುಖ ಸ್ಟ್ರಾಂಗ್ ಮೆಸೇಜ್ ಆಗಿದೆ. ಹೌದು, ಪರ್ಫಾರ್ಮೆನ್ಸ್ ಬಗ್ಗೆ ಬಂದರೆ ಹೀರೋ ಪರ್ಫಾರ್ಮೆನ್ಸ್ ತುಂಬ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ಲೈಫ್ ಹೇಗಿರುತ್ತೆ, ಅವನ ಬದುಕುವ ರೀತಿ, ಹಾವ ಭಾವ, ನಡವಳಿಕೆ, ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ತನ್ನ ಫ್ಯಾಮಿಲಿ ಜವಾಬ್ದಾರಿ ಹೇಗೆ ನಾವು ನಿಭಾಯಿಸಿಕೊಳ್ಳಬೇಕು, ಮತ್ತು ಈ ಕಡೆ ಒಂದು ವೇಳೆ ಲವ್ ಆದಾಗ ಅದನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡಬೇಕು, ಜೀವನ ಹೇಗೆ ನಡೆಸಬೇಕು ಅನ್ನೋದು ತುಂಬ ಚೆನ್ನಾಗಿ ಒಂದು ಸುಂದರ ನ್ಯಾಚುರಲ್ ಆ್ಯಕ್ಟಿಂಗ್ ಮುಖಾಂತರನೇ ವರ್ಕ್ ಆಗಿದೆ. ಹಾಗೂ ಪ್ರತಿಯೊಂದೊಂದು ಪಾತ್ರಗಳು ಕೂಡ ತುಂಬ ಇಷ್ಟ ಆಗ್ತಾ ಹೋಗುತ್ತವೆ. ಹೌದು, ಈ ಒಂದು ಸಿನಿಮಾದಲ್ಲಿ ಅತಿ ಹೆಚ್ಚು ಓವರ್ ಆ್ಯಕ್ಟಿಂಗ್ ಆಗ್ಬೋದು, ಅತಿ ಓವರ್ ಸಾಂಗ್ಸ್ಗಳು ಯಾವುದೂ ಇಲ್ಲ. ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಪರ್ಫೆಕ್ಟಾಗಿ ಎಲಿಮೆಂಟ್ಗಳನ್ನು ಮಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸಿನಿಮಾ ಒಂದು ಬೆಸ್ಟ್ ಆಪ್ಷನ್ಸ್ ಆಗುತ್ತೆ ನನ್ನ ಪರ್ಸ್ನಲ್ ವಿಚಾರಕ್ಕೆ ಬಂದರೆ. ಹೌದು, ಈ ಒಂದು ಸಿನಿಮಾದ ರಿವ್ಯೂ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ಸಿನಿಮಾ ನೆಟ್ಫ್ಲಿಕ್ಸ್ ನಿಮಗೆ ನಮ್ಮ ಕನ್ನಡ ಭಾಷೆಯಲ್ಲಿನೇ ನೋಡೋಕ್ಕೆ ಸಿಗುತ್ತದೆ. ಸೊ ಇದು ಆಗಿತ್ತು 29 ಸಿನಿಮಾದ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ.
ಸೊ ಕಂಟೆಂಟು ಆಗ್ಬೋದು, ನಾವು ಮಾಡೋಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಿ ಬೆಳೆಸಬಹುದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.